ಇನ್ನು ಜಾರ್ಖಂಡ್ ಕತೆ ಏನಿದೆ, ಜಾರ್ಖಂಡ್ ಎಲೆಕ್ಷನ್ ನಾಳೆನೇ ಅದರದ್ದು ಫಲಿತಾಂಶ ಇದೆ. ಸೊ ಜಾರ್ಖಂಡ್ನಲ್ಲಿ ಯಾವ ರೀತಿ ಆಗಿದೆ, ಒಟ್ಟು ಅಲ್ಲಿ 81 ಸ್ಥಾನಗಳಿರೋದು, ಮ್ಯಾಜಿಕ್ ನಂಬರ್ ಬೇಕಾಗಿರುವಂಥದ್ದು 41, ಅಲ್ಲಿ ಮತದಾನ ಆಗಿರೋದು 68.1%ನಷ್ಟು ಮತದಾನ ಆಗಿದೆ. ಸೊ ಅಲ್ಲಿ ಪ್ರಮುಖ ಹಾಗೆ ನೋಡಿದ್ರೆ ಜಾರ್ಖಂಡ್ ಅಲ್ಲಿ ಬಹಳ ದೊಡ್ಡ ಪರಿಣಾಮ ದೇಶದ ವ್ಯಾಪಿ ಬೀರುತ್ತೆ ಅನ್ನೋದು ಏನಿಲ್ಲ. ಮಹಾರಾಷ್ಟ್ರಗಾದ್ರೂ ಯಾಕಿದೆ ಅಂದರೆ ಆರ್ಥಿಕವಾಗಿ ಅತ್ಯಂತ ಸಬಲವಾಗಿರುವಂತಹ ರಾಜ್ಯ, ದೇಶದಲ್ಲೇ ಮೊದಲ ನಂಬರ್ 1ನಲ್ಲಿ ತೆರಿಗೆ ಸಂಗ್ರಹದಲ್ಲಿರುವಂಥ ರಾಜ್ಯ ಮತ್ತು ಅತ್ಯಂತ ದೊಡ್ಡ ಆಯವ್ಯಯನ ಶಕ್ತಿಯನ್ನು ಹೊಂದಿರುವಂತಹ ರಾಜ್ಯ. ಹಾಗಾಗಿ ರಾಜಕೀಯ ಪಕ್ಷಗಳಿಗೆ ಅದು ಸಹಜವಾಗಿ ಬಹು ಆಕರ್ಷಿತ ರಾಜ್ಯ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೆ ಜಾರ್ಖಂಡ್ಗೆ ಅಂತಹ ಹಿನ್ನೆಲೆಗಳೇನು ಇಲ್ಲವೇನೋ. ಬಟ್ BJP ಅಲ್ಲಿ ಚಾಲೆಂಜ್ ಮಾಡಿದೆ ಇಂಡಿ ಒಕ್ಕೂಟನ, ಪರ್ಟಿಕ್ಯುಲರ್ಲಿ ಇಡಿಯಿಂದ ಸೋರೆನ್ ಬಂಧನಕ್ಕೊಳಗಾಗಿದ್ದು, ಬೇರೆ ಯಾರನ್ನೋ ಮುಖ್ಯಮಂತ್ರಿ ಮಾಡಿದ್ದು, ಅವ್ರು ತಾನು ವಾಪಸ್ ಬಂದ ತಕ್ಷಣ ಅವ್ರನ್ನ ಕಿತ್ತು ಹಾಕ್ಬಿಟ್ಟಿದ್ದು, ಅವರು ಮತ್ತೆ BJP ಸೇರ್ಕೊಂಡ್ಬಿಟ್ಟಿರೋದು, ಹೀಗಾಗಿ ಅಲ್ಲೊಂದಷ್ಟು ಗೋಜಲು ಇದ್ದಂಗಿದೆ ಅಂತ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಜಾರ್ಖಂಡಲ್ಲಿ ಒಂದು ಯಾವುದಾದ್ರೂ ಅಪ್ಪಿ ವಿಷಯ ಒಳಸುಳಿಯಂತೆ ಕೆಲಸ ಮಾಡ್ತಾ ಇದೆಯಾ ಅಂತ ಯಾರು ಅಂದ್ಕೊಂಡ್ರೆ, ಮಾಡಿದ್ದರೆ ನಂಗೆ ಗೊತ್ತಿಲ್ಲ ಮಾಡಿದಾರಾ ಇಲ್ವ ಅಂತ. ವಿಪರೀತವಾದ ವಲಸಿಗರ ಹಾವಳಿಯನ್ನು ಜಾರ್ಖಂಡ್ ನೋಡ್ತಾ ಇದೆ, ವಿಚ್ ಈಸ್ ಫ್ರಮ್ ಬಾಂಗ್ಲಾದೇಶ್. ಟ್ರಮಂಡಸ್ ನಂಬರ್ ಆಫ್ ವಲಸಿಗರನ್ನ ನೋಡ್ತಾ ಇದ್ದಾರೆ. ಅವರು ಯಾವ್ಯಾವುದೋ ಮಾರ್ಗದಲ್ಲಿ ಅಲ್ಲಿ ಮದುವೆಗಳನ್ನು ವಿವಾಹಗಳನ್ನು ಮಾಡ್ಕೊಂಡ್ಬಿಡ್ತಿದ್ದಾರೆ. ಆ ಮೂಲಕ ದೇ ಆರ್ ಬಿಕಮಿಂಗ್ ನ್ಯಾಚುರಲೈಸ್ ಸಿಟಿಸನ್ಗಳಾಗಿ ಹೋಗ್ತಾ ಇದ್ದಾರೆ ಮತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಮತ್ತು ಜಮೀನುಗಳನ್ನೆಲ್ಲ ಖರೀದಿ ಆಗ್ತಾ ಇದೆ ಟ್ರೈಬಲ್ಸಿಂದ ಅಂತೆಲ್ಲ ಇದೆ. ಈ ಥರದ್ದೆಲ್ಲ ಆಗೋಗಿದೆ ಅಲ್ಲಿ ಗೋಜಲು. ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನನಗಿನ್ನೂ ಅರಿವಿಲ್ಲ. ಅಲ್ಲಿ ಮೂಲ ಟ್ರೈಬಲ್ ವೋಟ್ಸಲ್ಲಿ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. BJP ಸ್ಟ್ರಿಕ್ಟ್ಲಿ ಸೆಡ್ ಹುಡುಕಿ ಹೆಕ್ಕಿ ಬಿಸಾಕ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಟೈಪೇ ಹೇಳಿದ್ದಾರೆ. ಇವರು ಹುಡುಕಿ ತೆಗಿತೀವಿ, ಇವ್ರನ್ನ ಮಾತ್ರ ಬಿಡಲ್ಲ ಅಂತ ಅವರು ಕಾಂಗ್ರೆಸ್ನವರು ಯಾವ ಮಟ್ಟಕ್ಕೆ ಹೊರಟೋಗಿದ್ದಾರೆ ಜಾರ್ಖಂಡಲ್ಲಂತೂ ಭಾಳ ವಿಚಿತ್ರವಾಗಿ. ಅಂದರೆ ಅದೆಷ್ಟು ರೂಪಾಯಿಗೂ ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದನ್ನು ಈ ಅಕ್ರಮ ವಲಸಿಗರಿಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಮಟ್ಟಕ್ಕೆ ಹೋಗಿದ್ದಾರೆ ಬಹಿರಂಗವಾಗಿ. ಹಾಗಾಗಿ ವಿ ಹ್ಯಾವ್ ನೋ ಐಡಿಯಾ ಯಾವ ಸೆಂಟಿಮೆಂಟಲ್ ಕೆಲಸ ಮಾಡ್ತಾ ಇದೆ ಅನ್ನೋದು.